हेलो वीवर्स। आज हम आपको एक अहम खबर दिखाने वाले हैं। गुलबर्गा शहर में एमएलए आलम प्रभु पाटिल की सदारत में डेंगू कंट्रोल पर एक मीटिंग बुलाई गई थी। शहर के टाउन हॉल में मुनक्किदा मीटिंग में ओहदेदारों की जानिब से डेंगू से मुतालिक मालूमात का तबादला किया गया। सिटी में डेंगू दिन ब दिन बढ़ता जा रहा है, ये आप सभी जानते हैं। इस तरह उन्होंने ओहदेदारों की ज़रूरी एहतियाती तदाबीर इख्तियार करने और बेदारी पैदा करने की हिदायत दी। उन्होंने ये भी मशवरा दिया है कि जब डेंगू के केसेस का पता चल जाए तो इनको नज़रअंदाज ना किया जाए और शहर को डेंगू फ्री बनाने के लिए पर वक्त इलाज किया जाता रहे। देखिए ये पूरी खबर। थैंक यू फॉर वॉचिंग गुलबर्गा लाइव। ಅವರನ್ನು ಸಹಾಯ ಹಾಗೂ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿ. ಅವರು ಖಾಲಿ ಕೂತಿರ್ತಾರೆ. ಅವರು ಪ್ರತಿಯೊಂದು ವಾರ್ಡ್ನಲ್ಲಿ, ಹಳ್ಳಿಯಲ್ಲಿ ಕೂಡ ನಿಮ್ಗೆ ಹಳ್ಳಿನ ಬರ್ತಾವಲ್ಲ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅವ್ರು ಪ್ರತಿಯೊಂದು ಕಡೆ ತಿರುಗಾಡಿ ಈ ಡೆಂಗು ಜ್ವರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಬಚ್ಚಲು ಮೂರು ಏನಪ್ಪ ಅಂದ್ರೆ ಅಲ್ಲೇ ಬಿಡ್ತಾರೆ, ಅದೇ ತಿಳ್ಕೊಂಡು ಮನೆಗೆ ಹೋಗ್ತಾರೆ. ಅದರಿಂದ ದ್ವಾಮಿ ಉತ್ಪತ್ತಿ ಆಗಿ ಇದರಿಂದ ಹೆಚ್ಚಾಗಿ ಡೆಂಗು ಜ್ವರ ಫಾಸ್ಟಾಗಿ ಎಲ್ಲ ಕಡೆ ಹರಿತಕ್ಕಂಥದ್ದು ಆಗ್ತದೆ. ಆಶಾ ಕಾರ್ಯಕರ್ತರನ್ನ, ಅಂಗನವಾಡಿ ಕಾರ್ಯಕರ್ತರನ್ನ ಸಭೆ ಕರೆಸಿ ಮತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಎಲ್ಲ ಕಡೆ ಫಾಗಿಂಗ್ ಮಾಡ್ತಕ್ಕಂಥದ್ದು ಆಗ್ಬೇಕು. ನೀವು ಮೊದಲು ಮಾಡ್ತಿದ್ರಲ್ಲ, ಅದು ಸ್ಟಾರ್ಟ್ ಮಾಡಿರಿ ಪ್ರತಿಯೊಂದು ವಾರ್ಡ್ನಲ್ಲಿ. ನಮ್ಮೆಲ್ಲ ಬರ್ತಕ್ಕಂಥ 23 ವಾರ್ಡ್ನಲ್ಲಿ, ಎಲ್ಲ ಹೊಸ ಬಡಾವಣೆಯಲ್ಲಿ ಎಲ್ಲ ಕಡೆ ಏನಪ್ಪ ಅಂದರೆ ಸಾಯಂಕಾಲ ಸಮಯದಲ್ಲಿ ಸ್ವಾಮಿಗಳ ಕಾಟ ಮನಿ ಸೇರ್ತಕ್ಕಂಥದ್ದು. ಅದರಲ್ಲಿ ಏನಪ್ಪ ಅಂದ್ರೆ ತಾವೆಲ್ಲ ಮುಂಜಾಗ್ರತೆ ವಹಿಸ್ಕೊಂಡು ಇದನ್ನು ತಡೆಗಟ್ಟತಕ್ಕಂಥ ಕೆಲಸ ಆಗ್ಬೇಕಂತ ಹೇಳಿ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಸಭೆಯನ್ನು ಕರೆಯಲಾಗಿದೆ. ನೀವೇನೇನು ತಯಾರು ಮಾಡಿರಿ, ಅದಕ್ಕೆ ಏನೇನು ಸೌಕರ್ಯಗಳು ಬೇಕು, ಸೌಲಭ್ಯಗಳು ಬೇಕು, ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತನಾಡಿ ಆ ಕೆಲಸ ತ್ವರಿತಗತಿಯಲ್ಲಿ ಆಗ್ತಕ್ಕಂಥ ಚೆನ್ನಾಗಿ ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋ ಸಲುವಾಗಿ ಇದು ಸಭೆ ಕರೆದಿದ್ದು. ತಾವು ಏನೇನು ತೊಂದರೆ ಇದೆ ತಿಳಿಸ್ಬೋದು. ಧನ್ಯವಾದಗಳು ಸರ್. ಈಗಲೇ ನಮ್ಮ